ಪಿತನ ಮತ್ತು ಸುತನ ಮತ್ತು ಪವಿತ್ರ ಸುಗುಣ ಮೇರಿಯನ್ ಫ್ಯಾಮಿಲಿ ವಂದನೆಗಳು. ನೀವು ರೆಡಿ ಆಗಿರ್ಲಿಲ್ಲ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಆದ್ರೂ ನೀವು ತಕ್ಷಣ ಬಂದು ದೇವರ ಕಾರ್ಯವನ್ನು ಸ್ವೀಕರಿಸಿ ತುಂಬಾ ಚೆನ್ನಾಗಿ ಬೈಬಲ್ ಓದಿದ್ದೀರಿ. ದೇವರ ನಿಮ್ಮನ್ನ ಆಶೀರ್ವದಿಸಿ. ಥ್ಯಾಂಕ್ ಯು. Very feeble, ma'am. Now, you can hear? Yeah, better. ಓಕೆ. ಸೊ ಇವರು ಪ್ರಿಪೇರ್ ಆಗಿಲ್ಲ ಈ ಕುಟುಂಬ, ಆದ್ರೂ ನಾವು ಕರೆದಿದ ತಕ್ಷಣ ಬಂದು ಎಷ್ಟು ಚೆನ್ನಾಗಿ ಓದಿದ್ರು ಬೈಬಲ್. ಸೊ ಥ್ಯಾಂಕ್ ಯು ಟು ದ ಫ್ಯಾಮಿಲಿ. ಸೊ ನಾವು ಮುಖ್ಯಾಂಶಗಳು ದಿವಸ ಒಂದು 2-3 ನಿಮಿಷ ಹೇಳ್ತೀವಿ, ಯಾಕೆಂದ್ರೆ ನಾವು ಓದಿದ್ದು ನಮ್ಗೆ ಜ್ಞಾಪಕ ಇರ್ಲಿ. ನಮ್ಗೆ ಏನಾದ್ರು ವಚನ ನಮ್ಗೆ ಇಂಪ್ರೆಸ್ ಆಗಿದ್ರೆ ನಾವು ಮತ್ತೆ ಬೈಬಲ್ ನ ಓಪನ್ ಮಾಡಿ ಮತ್ತೆ ನೀವೇನು ಓದಿದ್ದೀರಾ ಓದಿ ದೇವರು ನಿಮ್ಗೆ ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋದಿಗೋಸ್ಕರ ನಾವು ಮುಖ್ಯಾಂಶಗಳು ಹೇಳ್ತೀವಿ. ಸೊ ನಾವು ಕೇಳಿಸ್ಕೊಂಡ್ವಿ, ದೇವರು ತನಗೆ ಆಜ್ಞಾಪಿಸಿದಂತೆಯೇ ನೋಹನು ಮಾಡಿದನು. ದೇವರು ಪಾಪವನ್ನು ಕಠೋರವಾಗಿ ನಿರ್ಣಯಿಸುವನೆಂದು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಈ ಅಧ್ಯಾಯಗಳಲ್ಲಿ. ಅದೇ ಸಮಯ ದೇವರು ತನ್ನನ್ನು ಪ್ರೀತಿಸುವವರನ್ನು ರಕ್ಷಿಸುವುದನ್ನು ಖಚಿತಪಡಿಸಿಕೊಳ್ಳಲು ಅವರು ವಿಪರೀತ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ. ನೆನೆ ಕೇಳಿಸ್ಕೊಂಡ್ವಿ 7ನೇ ಅಧ್ಯಾಯದಲ್ಲಿ ಒಂದು ಮುಖ್ಯಾಂಶ ಅಧ್ಯಾಯದಲ್ಲಿ ನಮಗೆ ಸಿಗೋದು, ದೇವರು ನನ್ನನ್ನು ಮತ್ತು ನಿಮ್ಮನ್ನು ಕರೆಯುತ್ತಿದ್ದಾನೆ, ಹಡಗಿನೊಳಗೆ ಬನ್ನಿ, ಹಡಗಿನ ಹೊರಗೆ ಯಾವುದೇ ಭರವಸೆ ಇಲ್ಲ ಅಂತ, ಒಳಗೆ ಬನ್ನಿ ಅಂತ. ಸೊ ನಾವು ಆ ಕರೆಯನ್ನ ಸ್ವೀಕರಿಸಿ ಒಳಗೆ ದೇವರ ಜೊತೆ ಬರುತ್ತಾವ ಎನ್ನುವುದು ಒಂದು ದೊಡ್ಡ ಪ್ರಶ್ನೆ. ಸೊ ದೇವರು ಮನುಷ್ಯರನ್ನು ಸೃಷ್ಟಿಸಿದರು, ಅವರು ಮನುಷ್ಯರನ್ನು ನಾಶ ಮಾಡಲು ಬಲ್ಲರು ಅಂತ 7ನೇ ಅಧ್ಯಾಯದಲ್ಲಿ ನಾವು ತಿಳಿಸ್ಕೊಂಡ್ವಿ. ಸಂಪೂರ್ಣ ವಿಧೇಯತೆ ನಂಬಿಕೆಯು ಪ್ರಮುಖ ಅಂಶವಾಗಿದೆ. ಕೃಪೆಯ ಸಮಯವು ಶೀಘ್ರದಲ್ಲಿ ಹಾದು ಹೋಗುತ್ತದೆ. ದೇವರು ಅವನನ್ನು ಒಳಗೆ ಇಟ್ಟು ಮುಚ್ಚುತ್ತಾರೆ. ಈ ಹಡಗಿನ ಬಾಗಿಲನ್ನು 7ನೇ ಅಧ್ಯಾಯದಲ್ಲಿ ದೇವರೇ ಮುಚ್ಚಿದರು ಅಂತ ಓದಿದ್ದೇವೆ. ಸೊ ದೇವರೇ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ. 8ನೇ ಅಧ್ಯಾಯದಲ್ಲಿ ತನ್ನ ತೀರ್ಪಿನ ಹೊರತಾಗಿಯೂ ದೇವರು ನಂಬಿಕಸ್ಥನಾಗಿ ಉಳಿದಿದ್ದಾನೆ. ನಾವು ಭರವಸೆ ಮತ್ತು ನವೀಕರಣವನ್ನು ನೋಡುತ್ತಿದ್ದೇವೆ. ಅಲ್ಲದೆ ದೇವರು ಸೃಷ್ಟಿಯೊಂದಿಗೆ ಒಂದು ಒಡಂಬಡಿಕೆಯನ್ನು ಸ್ಥಾಪಿಸುತ್ತಾರೆ. ಮತ್ತೊಂದು ಜಲಪ್ರಳಯವನ್ನು ಭೂಮಿಯಲ್ಲಿ ನಾಶ ಮಾಡುವುದಿಲ್ಲ ಎಂದು ವಾಗ್ದಾನ ಕೂಡ ಮಾಡುತ್ತಾರೆ. ನೋಹನು ಯಾಜ್ಞೆಗಳನ್ನು ಅರ್ಪಿಸುವ ಮೂಲಕ ಅಗ್ನಿ ಪರೀಕ್ಷೆಯ ಉದ್ದಕ್ಕೂ ದೇವರ ಶಕ್ತಿ ಮತ್ತು ಕೃಪೆಯನ್ನು ಅಂಗೀಕರಿಸುವ ಮೂಲಕ ದೇವರಿಗೆ ತನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾನೆ. ನಾವು ಸಹ ದೇವರ ಹತ್ರ ಎಲ್ಲ ಪಡ್ಕೋತೀವಿ, ಆದ್ರೆ ಕೃತಜ್ಞತೆ ಹೇಳೋದಕ್ಕೆ ಮರ್ತು ಹೋಗ್ತೀವಿ. ಈ ಅಧ್ಯಾಯದಲ್ಲಿ ನೋಹನು ಸ್ಯಾಕ್ರಿಫೈಸ್ ಕೊಡ್ತಾರೆ ಅಂತ ಓದಿದ್ದೇವೆ. 10ನೇ ಅಧ್ಯಾಯದಲ್ಲಿ ಎಲ್ಲ ಜನರ ಮೇಲೆ ನಿಗಾ ಇಟ್ಟರು ಮತ್ತು ಅವರು ಎಲ್ಲಿ ವಾಸಿಸಲು ನಿರ್ಧರಿಸಿದರು ಮತ್ತು ನಮಗೆ ಐತಿಹಾಸಿಕ ದಾಖಲೆಯನ್ನು ನೀಡಿದರು ಎಂದು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಈ ಅಧ್ಯಾಯದಲ್ಲಿ ಎಲ್ಲ ಮಾನವರು ಪರಸ್ಪರ ನೇರವಾಗಿ ಸಂಬಂಧ ಹೊಂದಿದ್ದೇವೆ ಎಂದು ದೇವರು ನಮಗೆ ನೆನಪಿಸುತ್ತಾರೆ. ನೀವು ಸಹ ಏನೋ ಒಂದು ರೀತಿಯಲ್ಲಿ ಸಂಬಂಧ ಹೊಂದಿದ್ದೇವೆ. ಹಾಗಾಗಿ ನಾವು ಪ್ರೀತಿಸಿ ದೇವರಲ್ಲಿ ದೇವರು ಪ್ರೀತಿಸುವ ಹಾಗೆ ಬಾಳಬೇಕು ಅಂತ ನಮಗೆ ನೆನಪಿಸುತ್ತಾರೆ. 11ನೇ ಅಧ್ಯಾಯದಲ್ಲಿ ಎಲ್ಲ ಭಾಷೆಗಳನ್ನು ಸೃಷ್ಟಿ ಮಾಡಿದ್ದು ದೇವರು ಅಂತ ಓದಿದ್ದೇವೆ. ಅಬ್ರಹಾಮನಲ್ಲಿರುವ ತೇರವಂತೆ ತನ್ನ ಯೋಜನೆಯನ್ನು ಸ್ವಚ್ಛೆಯಿಂದ ಕಾರ್ಯಗೊಳಿಸಲು ಯಾರನ್ನಾದ್ರೂ ದೇವರು ಕರೆಯುತ್ತಾರೆ, ಅವರು ಕಾರ್ಯ ಮಾಡಲು ಅವರು ದೇವ ಮಕ್ಕಳನ್ನು ಕರೆಯುತ್ತಾರೆ. ಆದ್ರೆ ಇಲ್ಲಿ ನಾವು ಕೇಳಿಸ್ಕೊಂಡ್ವಿ, ತೇರ ಮಾಡೋದಿಲ್ಲ. ದೇವರ ವಿನಂತಿಗೆ ತೇರಹನು ತಿರಸ್ಕರಿಸಿದ್ದನು ಅಂತ ನಾವು ಕೇಳಿಸ್ಕೊಂಡ್ವಿ. ಆದುದರಿಂದ ದೇವರು ಅಬ್ರಹಾಮನನ್ನು ಹಾಗೆ ಮಾಡುವಂತೆ ಕೇಳುತ್ತಾರೆ. ನಂತರ ಅಧ್ಯಾಯಗಳಲ್ಲಿ ನಾವು ನೋಡುವಂತೆ ಅಬ್ರಹಾಮನು ಯಶಸ್ವಿಯಾದರೂ ನಾವು ಸಹ ದೇವರ ಚಿತ್ತವಂತೆ ಬಾಳಲು ಮುಂದೆ ಬಂದಾಗ ದೇವರು ನಮ್ಮ ಜೊತೆ ಇರ್ತಾರೆ. ಅಬ್ರಹಾಮನು ಆಶೀರ್ವದಿಸಿದ ಹಾಗೆ ನಮ್ಮನ್ನು ಸಹ ಆಶೀರ್ವದಿಸ್ತಾರೆ. 12ನೇ ಅಧ್ಯಾಯದಲ್ಲಿ ಅಬ್ರಹಾಮನು ಮಹಾಪುರುಷನು ಸಹ ಪಾಪ ಮಾಡಲು ಪ್ರಚೋದಿಸಲ್ಪಟ್ಟನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಅಂತ ಈ ಅಧ್ಯಾಯ ನಮಗೆ ನೆನಪಿಸುತ್ತದೆ. ನಾವು ಸಹ ನಮ್ಮ ಬಾಳಿನಲ್ಲಿರುವ ಶಿಲುಬೆಯನ್ನು ಪ್ರತಿದಿನ ಉತ್ತಮ ಹೋರಾಟವನ್ನು ಹೋರಾಡಲು ನಮ್ಮನ್ನು ದೇವರು ನೆನಪಿಸುತ್ತಾರೆ. 13ನೇ ಅಧ್ಯಾಯದಲ್ಲಿ ಅಬ್ರಹಾಮನು ದೇವರ ದರ್ಶನವನ್ನು ಅನುಸರಿಸಿದನೆಯೇ ಹೊರತು ತನ್ನ ಸ್ವಂತ ದರ್ಶನವನ್ನಲ್ಲ. ಅವನು ತಂದೆಯ ಚಿತ್ತವನ್ನು ಮಾಡಿದ ಕಾರಣ ಮತ್ತು ದೇವರು ಅವನಿಗೆ ಒದಗಿಸಿದ ಕಾರ್ಯವನ್ನು ಆನುವಂಶಿಕತೆಯಿಂದ ಬಳಸಿದರಿಂದ ಅವನು ಅವನ ಜೀವನದೊಳಗೆ ಸಂಪರ್ಕದಲ್ಲಿದ್ದನು.
ಇಂದು ನಾವು ಆತನು ನಮಗೆ ಆಶೀರ್ವದಿಸಿದ ವರಗಳನ್ನು ಆತನ ಕಾರ್ಯಕ್ಕೆ ಉಪಯೋಗಿಸುತ್ತೇವೋ ಅಥವಾ ನಮ್ಮ ಸ್ವಂತ ಇಚ್ಛೆಗೆ ಉಪಯೋಗಿಸುತ್ತೇವೋ ಎಂಬ ಆಲೋಚನೆ ಮಾಡಲು ಈ ಸಮಯ, ಈ ಅಧ್ಯಾಯನ ಓದಿಕೆ ಕೇಳಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ದೇವರ ಜೊತೆ ಪ್ರಾರ್ಥನೆ ಮಾಡಲು ದೇವರು ನಮಗೆ ನೆನಪಿಸುತ್ತಾರೆ. ಸೊ ಈಗ ಒಂದ್ 2-3 ಪ್ರಶ್ನೆ ಕೇಳ್ತೀನಿ. ಮಕ್ಕಳೇ, ಇಷ್ಟು ಮಕ್ಕಳಿದ್ದೀರಾ ಈ ಕುಟುಂಬದಲ್ಲಿ? ಆನ್ಸರ್ ಮಾಡ್ತೀರಾ? ಎಸ್ ಓ ನೋನಾ? ಓಕೆ. ದೇವರ ದೃಷ್ಟಿಯಲ್ಲಿ ಕೃಪೆಯನ್ನು ಕಂಡುಕೊಂಡವರು ಯಾರು? ಜೆನೆಸಿಸ್ 6ನೇ ಅಧ್ಯಾಯ 8ನೇ ವಚನ. ನೀವು ಓಪನ್ ಮಾಡಿ ಓದಿ. ಆದಿಕಾಂಡ 6:8. ಯಾರೋ ಹೇಳಿದ್ರು ನೋವಾ. ದೇವರ ದೃಷ್ಟಿಯಲ್ಲಿ ಕೃಪೆಯನ್ನು ಕಂಡುಕೊಂಡವರು ಯಾರು? ನೋವಾ. ಕರೆಕ್ಟ್. ಆದಿಕಾಂಡ 6ನೇ ಅಧ್ಯಾಯ ಪ್ರಕಾರ ಭೂಮಿ ಯಾವುದರಿಂದ ತುಂಬಿತ್ತು? 6ನೇ ಅಧ್ಯಾಯ 11ನೇ ವಚನ. ನೀರಿನಿಂದ. ಇಲ್ಲ. ಸರ್, ಫಸ್ಟ್ ಪ್ರಿಫರೆನ್ಸ್ ಮುಂದೆ ನಾವು ಓದು ಫ್ಯಾಮಿಲಿ ಕೊಡುವ, ಆಮೇಲೆ ಹಿಂಸಾಚಾರದಿಂದ ತುಂಬಿತ್ತು. ವೆರಿ ಗುಡ್. ದೇವರು ನೋವಿಗೆ, ವೆರಿ ಗುಡ್, ಹಿಂಸಾಚಾರದಿಂದ ತುಂಬಿತ್ತು. 6ನೇ ಅಧ್ಯಾಯ 11ನೇ ವಚನ. ದೇವರು ನೋಹನಿಗೆ ಏನು ಮಾಡುವಂತೆ ಹೇಳಿದರು? ದೇವರು ಏನೋ ಒಂದು ಕಮಾಂಡ್ ಕೊಡ್ತಾರಲ್ಲ ನೋಹನಿಗೆ. ನೋಹ ಏನ್ ಬಿಲ್ಡ್ ಮಾಡ್ತಾರೆ? ಬೋಟ್. ಕನ್ನಡದಲ್ಲಿ ಏನು? ನಾನು ಮಾತಾಡ್ತಾ ಇದ್ದೀನಿ. ಹಡಗು. ಬೈಬಲ್ ಏನಿದೆ? ಆರ್ಕ್ ಏನಿದೆ ಕನ್ನಡದಲ್ಲಿ? ಒಂದು ಹಡಗು. ಎಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ನಿಮ್ಮ ಮಕ್ಕಳು ಹೇಳಿ, ಆದಿಕಾಂಡ 6ನೇ ಅಧ್ಯಾಯದಿಂದ ಮನುಷ್ಯರ ದುಷ್ಟತನಕ್ಕೆ ದೇವರು ಪ್ರತಿಕ್ರಿಯೆ ಹೇಗಿತ್ತು? ಮನುಷ್ಯನ ದುಷ್ಟತನಕ್ಕೆ ದೇವರ ಪ್ರತಿಕ್ರಿಯೆ ಹೇಗಿತ್ತು? 6ನೇ ಅಧ್ಯಾಯ ವಚನ 5ರಿಂದ 6ರವರೆಗೆ. ದೇವರು ದುಃಖಿತನದಾಗಿದ್ದರು. ದುಃಖ ಪಟ್ರಲ್ವಾ ದೇವರು? ಓಕೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ನನ್ಗೆ ಕೇಳಿಸ್ತಲ್ಲ. 7ನೇ ಅಧ್ಯಾಯದಲ್ಲಿ ಜಲಪ್ರಯವು ಭೂಮಿಯ ಮೇಲೆ ಉಂಟಾದಾಗ ನೋಹನ ವಯಸ್ಸು ಎಷ್ಟಾಗಿತ್ತು? 7ನೇ ಅಧ್ಯಾಯದಲ್ಲಿ ಈ ಜಲಪ್ರಯ ಬಂದಾಗ ನೋಹನ ವಯಸ್ಸು 600 ವರ್ಷ. ಕರೆಕ್ಟ್, 600. 7ನೇ ಅಧ್ಯಾಯ 6:6 ಮಕ್ಕಳೇ. He was 600 years old. Yes. ನೋಹನು, ನೆಕ್ಸ್ಟ್ ಕ್ವೆಶ್ಚನ್. ದೇವರು ನಾನು ಇನ್ ಮುಂದೆ ಭೂಮಿಯನ್ನು ಶಪಿಸುವುದಿಲ್ಲ, ಫ್ಲಡ್ ಮತ್ತೆ ಕಳಿಸಲ್ಲ ಅಂತ ಹೇಳಿದ್ರಲ್ಲ, ಯಾಕೆ? ಇನ್ನು ಮೇಲೆ ನಾನು ಮನುಷ್ಯರನ್ನು, ಭೂಮಿಯನ್ನು ಮತ್ತೆ ನೀರ್ ಮೂಲಕ 8ನೇ ಅಧ್ಯಾಯ 20ನೇ ವಚನದಲ್ಲಿ ಇದೆ. ಎಸ್, ಸ್ಯಾಕ್ರಿಫೈಸ್. ನೋಹನು ಬಲಿಪೀಠವನ್ನು ಕಟ್ಟಿ ದೇವರಿಗೆ ಸ್ಯಾಕ್ರಿಫೈಸ್ ಕೊಡ್ತಾರೆ. ಆವಾಗ ದೇವರು ಪ್ರಾಮಿಸ್ ಮಾಡ್ತಾರೆ, ಇನ್ ಮುಂದೆ ನಾನು ಲೋಕವನ್ನು ಫ್ಲಡ್ ಇಂದ ಅಳಿಸೋದಿಲ್ಲ ಅಂತ. ಓಕೆ, ಈ ಫ್ಲಡ್ ಎಲ್ಲ ಆದ್ಮೇಲೆ ನೋಹನ ಕೆಲಸ ಏನಾಗಿತ್ತು? ಸೊ ಫ್ಲಡ್ ಎಲ್ಲ ಆಯ್ತು, ಮತ್ತೆ ಎಲ್ಲರೂ ಹೊರಗಡೆ ಬಂದ್ರು. ಅವ್ನ ಜೀವನಾಂಶಕ್ಕೆ ಏನೋ ಒಂದು ಕೆಲಸ ಮಾಡ್ಬೇಕಲ್ಲ. ಆ ಟೈಮಲ್ಲಿ ಈಗ ವಿಪ್ರೋ ಈ ತರ ಆಫೀಸ್ ಎಲ್ಲ ಇರ್ಲಿಲ್ಲ ಅಲ್ಲ. ಸೊ ನೋಹ ಏನ್ ಕೆಲಸ ಮಾಡ್ಬೇಕಾಗಿತ್ತು? 9ನೇ ಅಧ್ಯಾಯ 20:20. ಏನಪ್ಪಾ? ವ್ಯವಸಾಯ. ಎಸ್, ವ್ಯವಸಾಯ ಮಾಡೋದಕ್ಕೆ ಅವನು ರೆಡಿ ಆಗ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. 11ನೇ ಅಧ್ಯಾಯ. ಬಾಬೇಲ್ ಎಂದರೇನು? ಬಾಬೇಲ್ ಎಂದರೇನು? ನಾಳೆ ಹೇಳಿ. ಓಕೆ, over to father to bless us. I think sister also has joined us. Thank you, sister.
ತಂದೆಯಾದ ದೇವರೇ, ದಿನ ನೀಡದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ವಿಶೇಷವಾದ ವರದಾನದ ಆಶೀರ್ವಾದಗಳನ್ನು ನಮ್ಮ ಧರ್ಮ ಕೇಂದ್ರದ ಮೇಲೆ ಸುರಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇಂದು ಓದಿದವರು